ಗುರುಜಿ, ನೀವು ಹೇಳ್ತಿದ್ರಿ ಚಾತುರ್ಮಾಸದ ಕುರಿತು. ಖಂಡಿತವಾಗ್ಲೂ ಯೋಗಿಗಳಿಗೆ ಹಾಗೆ ಸ್ವಾಮೀಜಿಗಳಿಗೆ, ತಪಸ್ವಿಗಳಿಗೆ ಈ ಚಾತುರ್ಮಾಸ ಅನ್ನೋ ಒಂದು ಶ್ರಾವಣ ಮಾಸ ಬಹಳಾನೇ ಒಂದು ಶ್ರೇಷ್ಠ ಮಾಸ ಅಂತ ಅವರು ಪರಿಗಣಿಸ್ತಾರೆ. ಹಾಗಾಗಿ ನೀವು ಹೇಳ್ತಿರೋ ಒಂದು ನಿಗೂಢ ರಹಸ್ಯವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. ಅವರು ಏನನ್ನ ಸಿದ್ಧಿಪಡಿಸ್ಕೊಳ್ಳಿಕ್ಕೆ ಈ ಪೂಜೆಯನ್ನ ಮಾಡ್ತಾರೆ, ಯಾವ ದೇವರನ್ನ ಪೂಜಿಸ್ತಾರೆ ಅಂತ ಕೂಡ ತಿಳಿಸ್ಕೊಡ್ತೀನಿ ಅಂತಿದ್ರಿ. ನಿಜ ನೋಡಿ, ಈ ಚಾತುರ್ಮಾಸ್ಯ ಅನ್ನೋದು 4 ಮಾಸಗಳು. ವ್ಯಾಸ ಪೂಜೆಯಿಂದ ಹಿಡಿದು ಅಂದರೆ ಗುರು ಪೌರ್ಣಿಮೆಯಿಂದ ಹಿಡಿದು ಪರಿಪೂರ್ಣವಾಗಿ ನವಗ್ರಹದ ದೇವತೆಯನ್ನು ಮಾಡಿಕೊಂಡು ನವರಾತ್ರಿಗಳನ್ನು ಕಳೆದು ದುರ್ಗಾಂಶದ ಪೂಜೆಯನ್ನು ಮಾಡಿ ತದನಂತರ ವಿರಾಮ ಅಂತ. ಅಂದರೆ 4 ಮಾಸಗಳ ಕಾಲ ಮಳೆಗಾಲ ಅಂತ ಪರಿಗಣಿಸ್ತಿದ್ರು ಆ ಕಾಲದಲ್ಲಿ. ಸಮುದ್ರ ದಾಟಬಾರ್ದು, ಪ್ರಪಂಚ ಪೂರ್ತಿಯಾಗಿರ್ತಕ್ಕಂಥ ದೇಶನ ಲಾಂಛನ ಮಾಡಬಾರ್ದು, ಬೆಟ್ಟ ಗುಡ್ಡಗಳನ್ನು ದಾಟಬಾರ್ದು, ನದಿಗಳನ್ನ ದಾಟಬಾರ್ದು, ನೀರುಗಳನ್ನ ದಾಟಬಾರ್ದು, ಊರನ್ನು ದಾಟಬಾರ್ದು, ಕೆರೆಯನ್ನು ಪರಿಪೂರ್ಣವಾಗಿ ಎಲ್ಲಿರ್ತೀವೋ ಆ ಜಾಗದಲ್ಲೇ ಉಳಿಬೇಕು ಅಂತ. ಈ ಚಾತುರ್ಮಾಸ್ಯಗಳಲ್ಲಿ ಅವರು ದೇವರುಗಳನ್ನ ಎತ್ಕೊಂಡು ಹೋಗ್ತಾರೆ. ಇವರು ಮಳೆಯಲ್ಲಿ ನೆಂದರೂ ಪರವಾಗಿಲ್ಲ ಅಥವಾ ಇವ್ರ ಜೊತೆಗಿದ್ರೂ ಪರವಾಗಿಲ್ಲ, ಮಠದಲ್ಲಿ ಅವರ ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇರತಕ್ಕಂಥ ದೇವರುಗಳು, ಆರಾಧ್ಯ ದೇವರುಗಳು. ಇದು ಸಾಧಾರಣವಾಗಿ ಉಡುಪಿ ಮಠದಲ್ಲಿ ನಡೀತಾ ಇತ್ತು. ಚಾತುರ್ಮಾಸ್ಯ ಅನ್ನೋದು ಉಡುಪಿ ಮಠದಲ್ಲಿ ನಡೀತಾ ಇತ್ತು, ಶೃಂಗೇರಿ ಮಠದಲ್ಲಿ ನಡೀತಾ ಇತ್ತು. ಅಂದರೆ ಮೊದಲಾಗಿ ಎಲ್ಲ ಧರ್ಮಗುರುಗಳಿಗೆ ಇದು ನಡೀತಾ ಇರಲಿಲ್ಲ. ಸಾಧುಗಳಿಗೆ ಖಂಡಿತ ನಡೀತಾ ಇರಲಿಲ್ಲ, ಸಂತರಿಗೆ ಮಾತ್ರ ನಡೀತಾ ಇತ್ತು, ಸನ್ಯಾಸಿಗಳು ನಡೀತಾ ಇತ್ತು. ಸಾಧುಗಳು ಅಂದರೆ ಅವ್ರುಗಳು ಎಲ್ಲವೂ ಎಲ್ಲ ದೇವರೇ, ಪ್ರಪಂಚದ ಎಲ್ಲ ಜಾಗವೂ ದೇವರೇ, ಎಲ್ಲದರಲ್ಲೂ ಭಗವಂತನೇ ಅನ್ನೋ ಭಾವನೆ. ಇವ್ರಿಗೆ ಹಾಗಲ್ಲ. ನಾವು ನಮ್ಮ ಗುರುಗಳು ಏನು ಹೇಳಿಕೊಟ್ರು, ನಮ್ಮ ಗುರು ಪರಂಪರೆ ಏನಿದೆ, ನಮ್ಮ ಗುರುಗಳ ಆರಾಧ್ಯ ದೇವರು ಏನಾಗಿದ್ದಾರೆ ಅದನ್ನು ಮಾತ್ರ ಎತ್ಕೊಂಡು ನಾವು ಎಲ್ಲೆಲ್ಲಿ ಹೋಗ್ತೀವೋ ಅದನ್ನು ತೊಗೊಂಡು ಹೋಗಬಾರ್ದು. ಮಳೆಯಲ್ಲಿ ದೇವರು ನೆನಿಬಾರ್ದು. ಆ ಮಳೆಗಾಲದಲ್ಲಿ ದೇವರುಗಳು ಊರಿನ ಲಾಂಛನ ಅಂದರೆ ಎಲ್ಲಿ ಇರ್ತೀವೋ ಅದನ್ನು ಬಿಟ್ಟು ಮಳೆಯಲ್ಲಿ ನೆನೆದರೆ ಆವತ್ತಿಗೆ ನಶಿಸಿ ಹೋಗುತ್ತೆ ಆ ಮಠ, ಆವತ್ತಿಗೆ ನಶಿಸಿ ಹೋಗುತ್ತೆ ಜೀವನ, ಆವತ್ತಿಗೆ ನಶಿಸಿ ಹೋಯಿತು ಇವರ ಸನ್ಯಾಸ ಯೋಗ. ಜಗತ್ತಲ್ಲಿ ಇಷ್ಟು ಸ್ಮರಣೆಯನ್ನು ಶ್ರಾವಣ ಮಾಸದಲ್ಲಿ ಬಹಳ ಚೆನ್ನಾಗಿ ಯಾಕೆ ಮಾಡ್ತಾರೆ ಅಂದರೆ, ಶ್ರಾವಣ ಮಾಸದಲ್ಲಿ ಪೂಜೆ ಪುನಸ್ಕಾರ ಒಂದು ಸಲ ಮಾಡಿದ್ರೆ ಸಾಕಂತೆ ಎಷ್ಟೋ ಜನ್ಮದ ಫಲ ಬರುತ್ತಂತೆ. ಆದರೆ ಈ 4 ಮಾಸಗಳಲ್ಲಿ ಒಂದು ಸಲಿಯಾದರೂ ಲಾಂಛನ ಅಂದರೆ ಒಂದು ನದಿ ದಾಟೋದು, ಒಂದು ಊರು ದಾಟೋದು, ಅಥವಾ ಒಂದು ಸ್ಥಳದಿಂದ ಪರಸ್ಥಳಕ್ಕೆ ಹೋಗೋದು, ಒಂದೇ ಬೌಂಡ್ರಿಲಿ ಇರಬೇಕು, ವಿದೇಶಕ್ಕೆ ಹೋಗೋದು, ಈ ರೀತಿ ಮಾಡಿದಾಗ ಅವರಲ್ಲಿರ್ತಕ್ಕಂಥ ಪೂಜಾ ಫಲ ಚಿಕ್ಕ ವಯಸ್ಸಿಂದ ಬಾಲ್ಯದಿಂದ ಸನ್ಯಾಸ ತಗೊಂಡಿರ್ತಾರೆ, ಯೋಗಿಗಳಾಗಿರ್ತಾರೆ, ಅದೆಲ್ಲ ನಶಿಸಿ ಹೋಗುತ್ತಂತೆ. ಅಷ್ಟೂ ಫಲ ಹೊಟ್ಟೋಯ್ತು. ಕೃಷ್ಣ ಪರಮಾತ್ಮನಿಗೆ ಅರ್ಜುನನಿಗೆ ಹೇಳಿದ ಹಾಗೆ, ನೀನು ಯಾವ ಕಾಲಕ್ಕೂ ಇಂಥ ಒಂದು ಪದ್ಧತಿಯನ್ನು ಮಾಡಬೇಡ ಅಂತ ಹೇಳಿರ್ತಾನೆ. ಯಾಕೆಂದರೆ ಕರ್ಣನಿಗಾಗಿದ್ದ ಪದ್ಧತಿ ನೋಡಿದ್ರು. ಯಾಕೆಂದರೆ ಪರಶುರಾಮ ಹಾಕಿದ ಶಾಪ, ಬ್ರಾಹ್ಮಣ ಆ ಪರಶುರಾಮ ಶಾಪ ಏನು ಹಾಕ್ದ, ತೊಡೆ ಮೇಲೆ ಮಲಗಿಸ್ಕೊಂಡಿದ್ಯಲ್ಲ ನೀನು, ಅಕಸ್ಮಾತ್ ಆ ಹುಳು ಬಂದಾಗ ಯಾವ ಕಾಲಕ್ಕೂ ಯುದ್ಧವನ್ನು ಮಾಡೋ ಥರ ಕ್ಷತ್ರಿಯ ವಂಶವಾಗಿರ್ತಕ್ಕಂಥವನು ಗೊತ್ತಾಗೋಯ್ತು ನನಗೆ, ನೀನು ನಿಜವಾಗ್ಲೂ ಬೇರೆಯವನಾಗಿದ್ದರೆ ಅದನ್ನು ಭಯಪಟ್ಟು ಹೊರಟಾಗ್ತಿದ್ದೆ. ನೀನು ಕ್ಷತ್ರಿಯ ಕುಲ ಅಂತ ನನಗೆ ಯಾಕೆ ಹೇಳಲಿಲ್ಲ? ಆದ್ದರಿಂದ ಇವತ್ತಿನಿಂದ ಕ್ಷತ್ರಿಯ ವಂಶ ಧ್ವಂಸವಾಗೋಗ್ಲಿ, ನಿನಗೆ ನಾನು ಹೇಳಿಕೊಟ್ಟ ವಿದ್ಯೆ ಎಲ್ಲ ಪರಿವರ್ತನೆ ಆಗದೆ ಹೊರಟೋಗ್ಲಿ ಅಂದರು. ಆಗ ಈ ಶಾಪದಲ್ಲಿ ಬ್ರಾಹ್ಮಣರು ಮಾತ್ರ ಏನಿದೆ ಚಾತುರ್ಮಾಸವನ್ನು ಆಚರಿಸ್ತಾ ಇದ್ರು. ಬೇರೆ ಜನಗಳೆಲ್ಲ ಅದರಲ್ಲಿ ಋಗ್ವೇದಸ್ಯ ಬ್ರಾಹ್ಮಣ, ಯಜುರ್ವೇದ ವೈಶ್ಯ, ಸಾಮವೇದ ಕ್ಷತ್ರಿಯ, ಅಥರ್ವಣ, ಶೂದ್ರ ಅಂತ ಈ 3 ಪಂಗಡದವರು 3 ಧರ್ಮದವರು ಬರ್ತಾ ಇರಲಿಲ್ಲ, ಎಲ್ಲೂ ಕರ್ಕೊಂಡು ಹೋಗ್ತಿರಲಿಲ್ಲ. ಅದಕ್ಕೆ ಪರಿವರ್ತನೆ ಬ್ರಾಹ್ಮಣವರೆಲ್ಲ ಏನು ಹೇಳಿದ್ರು, ಅಟ್ಲೀಸ್ಟ್ ಒಂದು ಕೆಲಸ ಮಾಡೋಣ, ಆವತ್ತು ಎಲ್ಲಿ ಮಠದಲ್ಲಿ ಅವರು ಎಲ್ಲಿ ನೆಲೆಸ್ತಾರೋ, ಅವ್ರ ಕುಲದೇವರು ಎಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೋ ಅಲ್ಲಿ ಶ್ರೀಮನ್ನಾರಾಯಣ ಬರ್ತಾನೆ. ಗುರುಗಳು ಎಲ್ಲಿ ವಾಸವಾಗಿರ್ತಾರೋ, ಯಾವ ಚಾತುರ್ಮಾಸದಲ್ಲಿ ಪೂಜೆ ಮಾಡ್ತಾರೋ, ಧರ್ಮ ಅರ್ಥ ಕಾಮ ಮೋಕ್ಷ 4 ಮಾಸಗಳು. ಮೊದಲನೇದಾಗಿ ಸನ್ಯಾಸಿ ಪೂಜೆ ಪುನಸ್ಕಾರವನ್ನು ಮಾಡಿದಾಗ ಧರ್ಮವನ್ನು ಆಚರಿಸ್ತಾನಂತೆ, ಅರ್ಥವನ್ನು ತಿಳ್ಕೊಂಡು ಜಗತ್ತಿಗೆ ಹೇಳ್ತಾನಂತೆ ಶ್ರಾವಣ ಮಾಸದಲ್ಲಿ, ಅದಕ್ಕೆ 2ನೇ ಮಾಸ. ತದನಂತರ ಪಿತೃಪಕ್ಷ ಕಾರ್ಯಗಳಲ್ಲಿ ಧರ್ಮ ಅರ್ಥ ಆದಮೇಲೆ ಕಾಮಗಳನ್ನು, ಅಪೇಕ್ಷೆಗಳನ್ನು, ನಿಮ್ಮ ತಾತ ಮುತ್ತಾತನ ಮಾಡಿರ್ತಕ್ಕಂಥ ಕರ್ಮಗಳನ್ನು ಕಳಿಯಕ್ಕೆ ಆ ಪಿತೃಪಕ್ಷದ ಮಾಸಗಳು. ತದನಂತರ ಕೊನೆಯ ಮಾಸವಾಗಿರ್ತಕ್ಕಂಥದ್ದಲ್ಲಿ ಮೋಕ್ಷವನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದು. ಅದಕ್ಕೆ ಅವನು ಹೇಳ್ತಾನೆ, 2ನೇ ಮಾಸ ಮಾತ್ರ ಯಾವ ಕಾಲಕ್ಕೂ ಅರ್ಥದನ್ನು, ಜಗತ್ತನ್ನು ಎಲ್ಲ ಬಲ್ಲವನು ಸಾಕ್ಷಾತ್ ಪರಮಾತ್ಮ, ಕೃಷ್ಣ ಪರಮಾತ್ಮ, ವಿಷ್ಣು ಪರಮಾತ್ಮ, ವೆಂಕಟೇಶ್ವರ ಯಾವುದೇ ರೂಪದಲ್ಲಿರಲಿ ಅವನು ಬಂದು ಇವರು ಪೂಜೆ ಮಾಡೋ ಸ್ಥಳದಲ್ಲಿ ನಾರಾಯಣ ಬಂದು ಕೂತ್ಕೊಂಡಿರ್ತಾನಂತೆ. ಯಾವ ರೂಪದಲ್ಲಿ ಬಂದು ಕೂತ್ಕೊಂತಾನೆ ಗೊತ್ತಿಲ್ಲವಂತೆ. ಪುಟಾಣಿ ಹುಡುಗನ ವಯಸ್ಸಾದವನು ಬರ್ಬೋದು, ಪುಟಾಣಿ ಹುಡುಗನ ಬರ್ಬೋದು, ಹೆಂಗಸಾಗಿ ಬರೋದ್ರು ಗೊತ್ತೇ ಇಲ್ಲ. ಆ ರೀತಿ ಭೀಷ್ಮರು ಈ ಶ್ರಾವಣ ಮಾಸವನ್ನು ಆಚರಿಸ್ತಾ ಇದ್ದಾಗ ಶಿಖಂಡಿ ಸ್ವರೂಪದಲ್ಲಿ ಅಂಬಾ, ಅಂಬಿಕಾ, ಅಂಬಾಲಿಕ, ಆಗ ಆ ಅಂಬಾ, ಅಂಬಿಕಾ, ಅಂಬಾಲಿಕ 3 ಜನ ಬಂದರು. ಶಿಖಂಡಿಯಾಗಿ ಬಂದಿರತಕ್ಕಂಥವನು ಪುನರ್ಜನ್ಮದಲ್ಲಿ ವಾಪಸ್ ಬಂದಾಗ ಮತ್ತೆ ಒಂದು ಜನ್ಮ ತಗೊಂಡು ಬಂದರು. ಆಗ ಹಾಕಿದ ಶಾಪ ಶಿಖಂಡಿನ ಮನೆಯಲ್ಲಿ ನೋಡಿದ್ದು. ಆಗ ಈ ರೂಪದಲ್ಲಿ ಬಂದ ತಕ್ಷಣ, ಆ ಶಿಖಂಡಿ ರೂಪದಲ್ಲಿ ಬಂದ ತಕ್ಷಣ ಇವನಿಗೆ ಕೋಪ ಬಂದ್ಬಿಡ್ತು. ಶಿಖಂಡಿ ಎಲ್ಲ ಇಲ್ಲಿ ಬಂದ್ಬಿಟ್ಟು ಅಂದರೆ ಏನು ಅಂದರೆ ನಪುಂಸಕ ಗ್ರಹಗಳು ಇಲ್ಲಿ ನಮ್ಮ ಮನೆಯೊಳಗೆ ಆಹ್ವಾನ ನಡೆದ್ರು. ಆಗ ಕೃಷ್ಣ ಈ ವೇಷ ಹಾಕೊಂಡು ಬಂದಂತೆ. ಯಾರ ವೇಷ?
ಶಿಖಂಡಿ ವೇಷ. ಅದಕ್ಕೆ ಈಗ ತಾನೇ ನಾನು ಬಂದು ಹೋದಾಗ ಯುದ್ಧದಲ್ಲಿ ದೂರ ಇಟ್ಕೊಂಡಾಗ ಇವನು ಹೆಂಗೆ ಬಂದ ಅಂದರೆ ಕೃಷ್ಣ ಆ ವೇಷದಲ್ಲಿ ಬಂದ. ಅವತ್ತಿಂದ ಅವನು ಹೇಳ್ತಾನಂತೆ, ನೋಡು ಹೇಳೋಕ್ಕಾಗಲ್ಲ, ಚಾತುರ್ಮಾಸ್ಯ ಅಂತ ಹೇಳ್ತೀವಿ, ಗುರುಗಳ ವಾಸ ಅಂತ ಹೇಳ್ತೀವಿ, ನಾವುಗಳು ಯಾವ ರೂಪದಲ್ಲಿ ಆದರೂ ಬರ್ಬೋದು. ಭೀಷ್ಮ, ಇವತ್ತಿನಿಂದ ಚಾತುರ್ಮಾಸ್ಯದಲ್ಲಿ ನನ್ನ ಪ್ರಯಾಣ ಏನು ಅಂದರೆ, ಯಾರು ಎಲ್ಲಿ ಕಷ್ಟ ಕಾರ್ಪಣ್ಯಗಳು ಹೇಳ್ಕೊತಾರೋ, ಯಾವ ಗುರು ಸೇವೆಗೆ ಹೋಗ್ತಾರೋ, ಆ ಚಾತುರ್ಮಾಸ್ಯ ಶ್ರಾವಣ ಮಾಸದ 2ನೇ ಪಂಗತಿ ಅಂದರೆ 2ನೇ ಮಾಸದಲ್ಲಿ ನಾನು ಅಲ್ಲಿ ಬಂದು ನೋಡ್ಕೊಂಡು ಹೋಗ್ತೀನಿ ಅಂತಾನೆ. ಅದಕ್ಕೆ ಇವತ್ತಿಗೂ ಎಲ್ಲರೂ ಆ ಚಾತುರ್ಮಾಸದಲ್ಲಿ 4 ಮಾಸಗಳಲ್ಲಿ 2ನೇ ಮಾಸ ಶ್ರಾವಣ ಮಾಸದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಏನು ಅಂದರೆ, ಎಲ್ಲರೂ ಅಲ್ಲಿ ಹೋದಾಗ ಕೃಷ್ಣನ ರೂಪದಲ್ಲಿ ಬಂದಿರ್ಬೋದು, ಯಾವ ರೂಪದಲ್ಲಿ ಬರ್ತಾನೋ ನಾರಾಯಣ ಅಲ್ಲಿರ್ತಾನೆ. ಇದು ನಿಗೂಢ ರಹಸ್ಯ. ಅದಕ್ಕೆ ಇಂಥ ರಹಸ್ಯದಲ್ಲಿ ನೀವುಗಳು ಆ ಗುರುಗಳ ಸೇವೆಗೆ ಚಾತುರ್ಮಾಸ್ಯಕ್ಕೆ ಹೋಗಿ ಹಣ್ಣು ಹಂಪಲ ತೊಗೊಂಡು ಹೋಗಬೇಕು. ಯಾವತ್ತು ತಿಳ್ಕೊಳ್ಳಿ, ದೇವರುಗಳಿಗೆ ಗುರುಗಳಿಗೆ ತೊಗೊಂಡು ಹೋಗೋ ಹಣ್ಣುಗಳು ಕೊಟ್ಟಾಗ ಏನು ಹೇಳಿದ್ದೇನೆ, ಹುಳಿ ಹಣ್ಣುಗಳನ್ನ ತೊಗೊಂಡು ಹೋಗಬೇಡಿ. ಮಾವಿನ ಹಣ್ಣು, ಮೂಸಂಬಿ, ಆರೆಂಜು ಇಂಥದ್ದೆಲ್ಲ ತೊಗೊಂಡು ಹೋಗಬೇಡಿ. ಯಾವ ರೀತಿ ಆದರೂ ಪಪ್ಪಾಯ ತೊಗೊಂಡು ಹೋಗಿ, ದಾಳಂಬೆ ಹಣ್ಣು ತೊಗೊಂಡು ಹೋಗಿ, ಸೇಬ್ ತೊಗೊಂಡು ಹೋಗಿ, ಮರಸೇಬ್ ತೊಗೊಂಡು ಹೋಗಿ, ಅದು ಹುಳಿನೇ. ಆ ರೀತಿ ಹುಳಿ ಇಲ್ಲದೆ ಇರತಕ್ಕಂಥ ಹಣ್ಣು ಅಂದರೆ ಯಾವುದಿದೆಯೋ ಅದನ್ನು ತೊಗೊಂಡೋಗಿ ಕೊಡ್ಬೋದು. ಇವತ್ತಿನ ದಿವಸ ಬಾಳೆಹಣ್ಣು ಹುಳಿ ಇಲ್ಲ ಅಂತೀವಿ, ನಿಜವಾಗ್ಲೂ ಒಂದೊಂದ್ಸಲ ಏನಾಗುತ್ತೆ, ಯಾವುದೋ ಕೆಮಿಕಲ್ಸ್ ಹಾಕ್ಬಿಟ್ಟು ಅದು ಹುಳಿ ಆಗಿಬಿಟ್ಟಿದೆ. ಕರ್ಮ ಏನು ಮಾಡೋದು, ಇರಲಿ ಕಾಲಾಯ ತಸ್ಮೇ ನಮಃ ಅಂತ ಒಳ್ಳೆ ಹಣ್ಣುಗಳು ಕೂಡ ಹುಳಿ ಆಗೋ ಸಮಯ ಬಂದ್ಬಿಡ್ತು. ಜೀವನದಲ್ಲಿ ಹುಳಿ ಹಿಂಡತಕ್ಕಂಥ ಭಗವಂತ ಹೇಗೆ ಹಿಂಡ್ತಾನೆ ಏನು ಎತ್ತ ಅಂತ ಗೊತ್ತಿಲ್ಲ, ಆದರೆ ಕರ್ಮವನ್ನು ಕಳ್ಕೊಳ್ಳೋಕ್ಕೆ 1 ಮಾಸವನ್ನಾದರೂ ಕೊಟ್ಟಿದ್ದಾನೆ. ನೋಡಿ ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಈ ಎಲ್ಲ ಮಾಸಗಳಲ್ಲಿ ನಿಗೂಢವಾಗಿ ಭಗವಂತ ಆ 2ನೇ ಮಾಸದಲ್ಲಿ ಗುರುಕುಲದಲ್ಲಿ ಇರ್ತಾನಂತೆ. ಈ ಗುರುಕುಲದಲ್ಲಿ ನಾವು ಇವತ್ತು ಆ ಪರಮಾತ್ಮನ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗೋಕ್ಕೋಸ್ಕರ ನಾವೆಲ್ಲ ಹೋಗಬೇಕಾದ್ದು ಎಲ್ಲಿ ಅಂದರೆ, ಸಾಕ್ಷಾತ್ ಸುಧಾಮ ಕೃಷ್ಣ ಹೋಗಿರ್ತಕ್ಕಂಥ ಕ್ಷೇತ್ರ ಗುರುಕುಲ. ಅದಕ್ಕೆ ಗುರುಕುಲದಲ್ಲಿ ಎಲ್ಲ ಗುರುಗಳ ವಾಸವಾಗಿರ್ತಕ್ಕಂಥ ಸ್ಥಳದಲ್ಲಿ ಕೃಷ್ಣ ಹೇಳಿದ್ದೇನು ಅಂದರೆ, ನಾನು ಅಲ್ಲೇ ಇರುತ್ತೀನಿ ಅಂತ ಹೇಳಿ ಮಾತನ್ನು ಕೊಡ್ತಾನೆ ಭೀಷ್ಮ ಪಿತಾಮಹನಿಗೆ. ಅದಕ್ಕೆ ಇವತ್ತು ಭರತಖಂಡದಲ್ಲಿ ಭಾರತ ದೇಶದಲ್ಲಿ ಮಹಾಭಾಗವತವನ್ನು ಎತ್ತಿಕೊಂಡು ನೋಡಿದಾಗ ಶ್ರಾವಣ ಮಾಸ ವಿಶೇಷದಲ್ಲಿ ಕೃಷ್ಣ ಅಲ್ಲೇ ಇರ್ತಾನೆ. ಶ್ರಾವಣ ಮಾಸದಲ್ಲಿ ಕೃಷ್ಣ ಪರಮಾತ್ಮ ಇರ್ತಾನೆ, 2ನೇ ಮಾಸದಲ್ಲಿ ಕೃಷ್ಣ ಪರಮಾತ್ಮ ಇರ್ತಾನೆ. ಕೊನೆ ಶ್ರಾವಣ ಶನಿವಾರ ಹೋದರೆ ಇನ್ನಷ್ಟು ಶ್ರೇಷ್ಠತೆ, ಭಗವಂತ ಅಲ್ಲೇ ವಾಸವಾಗಿರ್ತಾನೆ. ನಾವು ನಮಸ್ಕಾರ ಮಾಡ್ಬೋದು, ಫಲಾಫಲಗಳು ಎಷ್ಟೋ ಜನ್ಮದ ಪೂಜಾ ಪುನಸ್ಕಾರಗಳು ಗೊತ್ತಿಲ್ಲ, ಈ 1 ಮಾಸದಲ್ಲಿ ಸಂಪಾದನೆ ಮಾಡ್ಬೋದು ಅಷ್ಟು ಪೂಜಾ ಫಲಗಳು. ಅದೇ ಅವ್ರುಗಳು ದಾಟಿದ್ರೆ ಇಡೀ ಜನ್ಮದ್ದು ಫಲಗಳೇ ಹೊಟ್ಟೋಗುತ್ತೆ. ಇದನ್ನು ನಚಿಕೇತನಿಗೆ ಯಮ ಹೇಳಿದ್ದ ಕತೆ. ಅದೇನು ಕತೆ ಎತ್ತ ಅಂತ ಕೇಳಬೇಡಿ, ಇನ್ನೊಂದು ದಿವಸ ಹೇಳೋಕ್ಕೆ ಆಗತ್ತೆ. ಆದರೂ ಸಹ ಇಷ್ಟೆಲ್ಲ ಜೀವನ ನಡಿಬೇಕಾದಲ್ಲಿ ಶ್ರಾವಣ ಮಾಸದಲ್ಲಿ. ಸೊ ಶ್ರಾವಣ ಮಾಸದಲ್ಲಿ ಆಂಜನೇಯನ ಸೇವೆ, ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಸೇವೆ, ಶ್ರಾವಣ ಮಾಸದಲ್ಲಿ ಶನೇಶ್ವರನ ಕರ್ಮ ಸೇವೆ, ಪರಿವರ್ತನಾ ಸ್ವರೂಪಕ್ಕೆ ನಮ್ಮ ಜೀವನದ ಜೀವನಾನುಸ್ವಾರ ಸೇವೆ. ಈ ಸೇವೆಯನ್ನು ದಾಸಾನುದಾಸ ಅಂತ ಭಿಕ್ಷೆ ಸೇವೆ ಕೂಡ ಮಾಡಿಬಿಟ್ವಿ. ಆಮೇಲೆ ಕೊನೆಯದಾಗಿ ಏನು ಹೇಳಬೇಕು ಅದನ್ನು ತಿಳಿಸ್ಕೊಳ್ಳೋಣ. ನೀವೆಲ್ಲ ಏನು ಮಾಡಬೇಕು ಗೊತ್ತೇ ಇದೆಯಲ್ಲ.